ಹಲೋ ಗೆಳೆಯರೆ, KPSC ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಇವತ್ತಿಂದ ನಾವು ಒಂದು ಹೊಸ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಏನಿರುತ್ತೆ, ಪ್ರಚಲಿತ ವಿದ್ಯಮಾನಗಳು, ಅವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಟೆಲಿಗ್ರಾಮ್ ಚಾನಲ್ನಲ್ಲೇ ಹಾಕ್ತೇವೆ. ಮಧ್ಯಾಹ್ನ 12 ಗಂಟೆ ಒಳಗಾಗಿ ಪ್ರಶ್ನೆಗಳನ್ನು ಹಾಕಲಾಗುತ್ತೆ. ಅದು PDF ಇರುತ್ತೆ. ಅದು ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇರುತ್ತೆ. ನೀವು ಅಲ್ಲಿ ಅದನ್ನು ಆನ್ಸರ್ ಮಾಡ್ಬೋದು. ತದನಂತರ ಸಂಜೆ 5 ಗಂಟೆ ಒಳಗಾಗಿ ಈ ಎಕ್ಸ್ಪ್ಲನೇಷನ್ ವೀಡಿಯೋಗಳನ್ನು ಬಿಡಲಾಗುತ್ತೆ. ಓಕೆನಾ? ಇದು ನಿಮ್ಮ ಪರೀಕ್ಷೆಯ ತಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಬಿಲೀವ್ ಮಾಡ್ತೀವಿ. ಯಾರು ಇದುವರೆಗೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಖಂಡಿತ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನೀವು PDFಗಳನ್ನ ಪಡ್ಕೋಬೋದು. ಓಕೆನಾ? ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಈ ಪ್ರಶ್ನೆಗಳನ್ನು ನಾವು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ವಿ ಮಧ್ಯಾಹ್ನನೇ. ಓಕೆ, ಮೊದಲನೇ ಪ್ರಶ್ನೆ ಆಗಿತ್ತು, UV ಬ್ಲಾಸ್ಟರ್ ಅನ್ನೋ ಒಂದು ವಸ್ತುವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿತ್ತು. ಯಾರು ಅದನ್ನು ಡೆವಲಪ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು DRDO. ಓಕೆ, ವೇಟ್ ಸೆಕೆಂಡ್. DRDO ಅವರು ಕಂಡುಹಿಡಿದಿರೋವಂಥದ್ದು UV ಬ್ಲಾಸ್ಟರ್ ಅಂತ ಹೇಳಿದರೆ, ಈ ಬೇಸಿಕಲಿ ಈ ಇನ್ಸ್ಟ್ರೂಮೆಂಟನ್ನು ಡಿಸ್ಇನ್ಫೆಕ್ಷನ್ ಮಾಡಲಿಕ್ಕೆ ಡಿಸ್ಇನ್ಫೆಕ್ಟೆಂಟ್ ರೀತಿಯಲ್ಲಿ ಯೂಸ್ ಮಾಡಲಾಗುತ್ತೆ. ಇತ್ತೀಚೆಗೆ ಕೊರೋನಾ ವೈರಸ್ಸಿಂದಾಗಿ ವೈರಸ್ ಸ್ಪ್ರೆಡ್ ಆಗಿರುತ್ತಲ್ವ, ಆ ಏರಿಯಾನ ಡಿಸ್ಇನ್ಫೆಕ್ಟೆಂಟ್ ಮಾಡಲಿಕ್ಕೆ ಈ ಒಂದು UV ರೇಸನ್ನು ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ವಸ್ತುವನ್ನು ಕಂಡುಹಿಡಿಯಲಾಗಿದೆ. ಇದನ್ನು DRDOದವರು ಡೆವಲಪ್ ಮಾಡಿದ್ದಾರೆ. ಓಕೆನಾ? ಈಗ 12x12 ಒಂದು ರೂಮ್ ಇದ್ದರೆ ಆ ರೂಮನ್ನ 10 ನಿಮಿಷದಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟು ಡಿಸ್ಇನ್ಫೆಕ್ಟೆಂಟ್ ಮಾಡುತ್ತೆ. ಓಕೆನಾ? ಅಲ್ಲಿ ಯಾವುದೇ ಇನ್ಫೆಕ್ಷನ್ ಕಾಸ್ ಮಾಡುವಂಥ ವೈರಾಣುಗಳು ಇಲ್ಲದಂತೆ ಮಾಡುತ್ತೆ. ಓಕೆ, ಇದು ಈ ಕೆಮಿಕಲ್ ಮೆಥಡ್ಗಿಂತ ಕೆಮಿಕಲ್ ಮೆಥಡ್ ಎಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಬೇರೆ ಟೆಕ್ನಾಲಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನಿದ್ದಾವೆ ಅವುಗಳ ಮೇಲೆ ಇರುವಂಥ ವೈರಾಣುಗಳನ್ನ ಈಸಿಯಾಗಿ ಕೆಮಿಕಲ್ ಮೆಥಡಿಂದ ತೆಗಿಲಿಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ UV ಬ್ಲಾಸ್ಟರ್ ಏನಿದೆ ಅದು ಕೆಲಸ ಮಾಡಲಿದೆ ಅಂತ DRDO ಹೇಳಿದೆ. ಹಾಗೂ ಹೆಚ್ಚಿನ ಜನಸಾಂದ್ರತೆ ಇರುವಂಥ ಜಾಗಗಳಲ್ಲಿ, ಲೈಕ್ ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಂಥ ಜಾಗದಲ್ಲಿ ಕೂಡ ಇದನ್ನು ಯೂಸ್ ಮಾಡಿ ಡಿಸ್ಇನ್ಫೆಕ್ಷನನ್ನು ಮಾಡ್ಬೋದು ಅಂಥೇಳಿ DRDO ಕ್ಲೇಮ್ ಮಾಡಿದೆ. ಓಕೆನಾ? ಇದು ಮೊದಲನೇ ಪ್ರಶ್ನೆ. UV ಬ್ಲಾಸ್ಟರನ್ನು ಡೆವಲಪ್ ಮಾಡಿರುವಂಥದ್ದು DRDO. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಬಂದು ನಾನ್ ಅಲೈನ್ಡ್ ಮೂವ್ಮೆಂಟ್ ಬಗ್ಗೆ ಕೇಳಿದೆ. ಯಾಕೆಂತ ಹೇಳಿದರೆ, ನಾನ್ ಅಲೈನ್ಡ್ ಮೂವ್ಮೆಂಟ್ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ವಿರ್ಚುವಲ್ ಸಮ್ಮಿಟ್ನಲ್ಲಿ ಭಾಗವಹಿಸಿದರು. ನಾನ್ ಅಲೈನ್ಡ್ ಮೂವ್ಮೆಂಟ್ 120 ದೇಶಗಳು ಇದರ ಭಾಗವಾಗಿದ್ದಾವೆ. 120 ದೇಶಗಳ ಒಂದು ವಿರ್ಚುವಲ್ ಸಮ್ಮಿಟ್ ಅಂದರೆ ಆನ್ಲೈನ್ನಲ್ಲಿ ಒಂದು ಸಮ್ಮಿಟ್ ಅಥವಾ ಒಂದು ಕಾನ್ಫರೆನ್ಸನ್ನು ಮಾಡಲಾಗಿತ್ತು. ಅದರಲ್ಲಿ ನರೇಂದ್ರ ಮೋದಿ ಭಾಗವಹಿಸಿದರು. ಈ ನಾನ್ ಅಲೈನ್ಡ್ ಮೂವ್ಮೆಂಟ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು 1961. ನೀವು ಡೆಲ್ಲಿಗೆ ಹೋದರೆ ಡೆಲ್ಲಿಯಲ್ಲಿ ಆ ನಾನ್ ಅಲೈನ್ಡ್ ಮೂವ್ಮೆಂಟ್ ಲೀಡರ್ಸ್ಗಳ ಹೆಸರಿನಲ್ಲಿ ರೋಡ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಯುಗೋಸ್ಲಾವಿಯಾದ ಲೀಡರ್ ಆಗಿದ್ದ ಟೀಟೋ ಆಗಿರ್ಬೋದು, ಈಜಿಪ್ಟ್ನ ಅಬ್ದುಲ್ ನಾಜರ್ ಆಗಿರ್ಬೋದು. ಈ ರೀತಿ ಆಗ ಜವಾಹರ್ಲಾಲ್ ನೆಹರು ನಾನ್ ಅಲೈನ್ಡ್ ಮೂವ್ಮೆಂಟನ್ನು ಸ್ಥಾಪನೆ ಮಾಡಿದಾಗ ಅವರ ಜೊತೆ ಇದ್ದಂಥ ಇತರೆ ನಾಯಕರ ಹೆಸರಲ್ಲಿ ರೋಡ್ಗಳನ್ನು ನಾಮಕರಣ ಮಾಡಲಾಗಿದೆ. ಓಕೆನಾ? ನಾನ್ ಅಲೈನ್ಡ್ ಮೂವ್ಮೆಂಟ್ ಯಾಕೆ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳೋದಾದರೆ, ವರ್ಲ್ಡ್ ವಾರ್ ಆದಮೇಲೆ 2 ಪವರ್ ಹೌಸಸ್ಗಳು ಡೆವಲಪ್ ಆಯಿತು. ಒಂದು ಕಡೆ USA, ಇನ್ನೊಂದು ಕಡೆ USSR ಅಂದರೆ ರಷ್ಯಾ. 2 ಪವರ್ ಹೌಸ್ಗಳು ಡೆವಲಪ್ ಆಗೋಯಿತು. ಈ 2 ಪವರ್ ಹೌಸ್ಗಳ ಜೊತೆ ಬೇರೆ ಬೇರೆ ಕಂಟ್ರಿಗಳು ಜಾಯ್ನ್ ಆದವು. ಫಾರ್ ಎಕ್ಸಾಂಪಲ್, ಆಸ್ಟ್ರೇಲಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, USA ಜೊತೆ ಸೇರಿಕೊಂಡ್ರೆ ಈ USSRನ ಭಾಗವಾಗಿದ್ದ ಈಗ ಕಜಾಕಿಸ್ತಾನ್, ಸೆಂಟ್ರಲ್ ಏಷ್ಯನ್ ರೀಜನ್ ಏನಿದೆಯಲ್ಲ ಅದೆಲ್ಲ USSRನ ಭಾಗವಾಗಿತ್ತು. ಮತ್ತು ಚೈನಾ ಕೂಡ USSR ಪರವಾಗಿ ನಿಂತ್ಕೊಂಡಿತ್ತು. ಈ ಕಂಟ್ರೀಸ್ 2 ಬ್ಲಾಕ್ಗಳಾಗಿ ಕ್ರಿಯೇಟ್ ಆದವು. ಆವಾಗಷ್ಟೇ ಇಂಡಿಪೆಂಡೆನ್ಸ್ ತಗೊಂಡಂಥ ಇಂಡಿಯಾ ಆಗಿರ್ಬೋದು ಅಥವಾ ಬೇರೆ ಕಂಟ್ರಿಗಳು ಈ 2 ಗ್ರೂಪ್ಗಳ ಜೊತೆಗೂ ಜಾಯ್ನ್ ಆಗಲಿಕ್ಕೆ ಇಷ್ಟಪಡದಿದ್ದವು. ಈ ಸಪ್ರೇಟಾಗಿ ಒಂದು ನಾನ್ ಅಲೈನ್ಡ್ ಮೂವ್ಮೆಂಟನ್ನು ಸ್ಥಾಪನೆ ಮಾಡಿಕೊಂಡ್ವು. ಆ ನಾನ್ ಅಲೈನ್ಡ್ ಮೂವ್ಮೆಂಟು 1955ರಲ್ಲಿ ಬ್ಯಾಂಡುಂಗ್ ಅನ್ನೋ ಜಾಗದಲ್ಲಿ ಒಂದು ಕಾನ್ಫರೆನ್ಸ್ ಆಗುತ್ತೆ. ಬ್ಯಾಂಡುಂಗ್ ಕಾನ್ಫರೆನ್ಸ್ ಅಂತ ಕರೀತಾರೆ. BANDUNG, ಬ್ಯಾಂಡುಂಗ್ ಕಾನ್ಫರೆನ್ಸ್. ಆ ಜಾಗದಲ್ಲಿ ಒಂದು ಕಾನ್ಫರೆನ್ಸ್ ಆದಾಗ ಹಲವಾರು ಪ್ರಿನ್ಸಿಪಲ್ಸ್ಗಳನ್ನು ಅಡಾಪ್ಟ್ ಮಾಡಲಾಗಿತ್ತು. ಅದರ ಆಧಾರದಲ್ಲಿ 1961ನಲ್ಲಿ ಸರ್ಬಿಯಾದಲ್ಲಿ ಒಂದು ಜಾಗ ಇದೆ, ಬೆಲ್ಗ್ರೇಡ್ ಅಂತ ಹೇಳಿ, ಬೆಲ್ಗ್ರೇಡ್. ಈ ಬೆಲ್ಗ್ರೇಡ್ನಲ್ಲಿ ಬೇಸಿಕಲಿ ಈ ನಾನ್ ಅಲೈನ್ಡ್ ಮೂವ್ಮೆಂಟ್ ಸ್ಥಾಪನೆ ಆಯಿತು. ಓಕೆನಾ? ನಾನ್ ಅಲೈನ್ಡ್ ಮೂವ್ಮೆಂಟ್ 1961ರಲ್ಲಿ ಶುರುವಾಗಿದ್ದು. ಪ್ರಮುಖ ಲೀಡರ್ಸ್ ಅಂತ ಯಾರು ಅಂತ ಹೇಳಿದರೆ, ಜವಾಹರ್ಲಾಲ್ ನೆಹರು, ಯುಗೋಸ್ಲಾವಿಯಾದ ಟೀಟೋ, ಅಬ್ದುಲ್ ನಾಜರ್ ಈಜಿಪ್ಟ್ ಅವರು, ಇಂಡೋನೇಷ್ಯಾದ ಸುಕಾರ್ನೋ ಅಂತ ಹೇಳೋರಿದ್ರು. ಈ 4-5 ಜನ ಲೀಡರ್ಸ್ ಸೇರಿ ನಾವು USA ಪರವಾಗಿಯೂ ಇರೋದಿಲ್ಲ, USSR ಪರವಾಗಿಯೂ ಇರೋದಿಲ್ಲ, ನಾವು ನಾನ್ ಅಲೈನ್ಡ್, ನಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ನಾವು ಮಾಡ್ತೇವೆ ಅಂಥೇಳಿ ಈ ನಾನ್ ಅಲೈನ್ಡ್ ಮೂವ್ಮೆಂಟನ್ನು ಸ್ಥಾಪನೆ ಮಾಡ್ತಾರೆ. ಪ್ರಸ್ತುತ 120
ಕಂಟ್ರಿಗಳಿದ್ದಾವೆ. ನೀವು ಇಲ್ಲಿ ನೋಡ್ಬೋದು ಡಾರ್ಕ್ ಬ್ಲೂ ಅಲ್ಲಿರುವಂಥವು ಎಲ್ಲವೂ ಕೂಡ ನಾನ್ ಅಲೈನ್ಡ್ ಮೂವ್ಮೆಂಟ್ ಕಂಟ್ರೀಸ್. ಈ ಲೈಟ್ ಬ್ಲೂ ಅಲ್ಲಿರುವಂಥ ಅಬ್ಸರ್ವರ್ ಕಂಟ್ರೀಸ್. ಓಕೆನಾ, ಫೈನ್. 2 ಪ್ರಶ್ನೆಗಳಾಯಿತು. 3ನೇ ಪ್ರಶ್ನೆಗೆ ಹೋಗೋಣ. ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಅನ್ನು ಯಾವಾಗ ಸೆಲೆಬ್ರೇಟ್ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು May 4. ಯಾಕೆ May 4 ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದರೆ, ಆಸ್ಟ್ರೇಲಿಯಾದಲ್ಲಿ 1998ರಲ್ಲಿ ಒಂದು ಫೈರ್ ಇನ್ಸಿಡೆಂಟಲ್ಲಿ 5 ಜನ ಫೈರ್ ಫೈಟರ್ಸ್ ತೀರೋಗ್ತಾರೆ. ಅದರ ನೆನಪಿಗೋಸ್ಕರ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇನ ಆ ದಿನ ಸೆಲೆಬ್ರೇಟ್ ಮಾಡ್ತಾ ಬರಲಾಗುತ್ತೆ. ಸೊ ಇದು ಇಷ್ಟೇ ಇರುವಂಥದ್ದು, May 4 ನೆನಪಿಟ್ಕೊಳ್ಳಿ. 4ನೇ ಪ್ರಶ್ನೆಗೆ ಹೋಗೋಣ. ನಾಸಾಸ್ ಫಸ್ಟ್ ಮಾರ್ಸ್ ಹೆಲಿಕಾಪ್ಟರ್ ವಾಸ್ ನೇಮ್ಡ್ ಆಸ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ, ಭಾರತೀಯ ಮೂಲದ ವೆನೆಸಾ ರುಪಾನಿ ಅನ್ನೋರು, ಭಾರತೀಯ ಮೂಲದವರವರು, ಸೊ US ನೆಲೆಸಿರುವಂಥವ್ರು ವೆನೆಸಾ ರುಪಾನಿ ಅನ್ನೋರು ಈ ಪರ್ಟಿಕ್ಯುಲರ್ ಹೆಸರನ್ನು ನೀಡಿದರು, ಇಂಜೆನ್ಯೂಯಿಟಿ ಅಂತ. ಸೊ ಅದು ಆ್ಯಕ್ಚುಲಿ ನಾಸಾದ ಮೊದಲ ಮಾಸ್ ಹೆಲಿಕಾಪ್ಟರ್ಗೆ ನೀಡಿದಾದ ಹೆಸರಾಗಿದೆ. ಓಕೆನಾ, ಇಂಜೆನ್ಯೂಯಿಟಿ ಅಂತ. ಫೈನ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ. IFSC ಅಥಾರಿಟಿ ವಿಲ್ ಬಿ ಹೆಡ್ ಕ್ವಾರ್ಟರ್ಡ್ ಎಟ್. ಸೊ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ನ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ. ಅದರ ಹೆಡ್ ಕ್ವಾರ್ಟರ್ನ ಎಲ್ಲಿ ಇಡಲಾಗುತ್ತೆ ಅಂತ ಕೇಳಲಾಗಿದೆ. ಸೊ ಇದು ಆ್ಯಕ್ಚುಲಿ ಇತ್ತೀಚೆಗೆ ನೋಟಿಫಿಕೇಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡಿಬಿಟ್ಟು, ಸೊ ಈ ಪರ್ಟಿಕ್ಯುಲರ್ IFSC ಅಥಾರಿಟಿ ಬಂದುಬಿಟ್ಟು ಗಾಂಧಿನಗರ್ನಲ್ಲಿ ಇರಲಿದೆ ಅಂತ ಹೇಳಿದೆ. ಸೊ ಇದಕ್ಕೆ ಮಹಾರಾಷ್ಟ್ರ ಗೌರ್ಮೆಂಟ್ ಬಹಳ ಅಪೋಸಿಷನನ್ನು ಕೂಡ ಮಾಡಿದೆ. ಯಾಕೆಂತ ಹೇಳಿದರೆ, ಮುಂಬೈ ಬಂದು ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ಲು. ಹೆಚ್ಚಿನ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬಂದು ಮುಂಬೈನಲ್ಲೇ ಕ್ಯಾರಿಔಟ್ ಆಗುತ್ತೆ, ಅಂದರೆ ಮಹಾರಾಷ್ಟ್ರದೊಳಗೆ ನಡೆಯುತ್ತೆ. ಆ ನಿಟ್ಟಿನಲ್ಲಿ IFSC ಕೂಡ ಮಹಾರಾಷ್ಟ್ರದಕ್ಕೆ ಬರಬೇಕಿತ್ತು ಅಂತ, ಬಟ್ ಕೇಂದ್ರ ಸರ್ಕಾರದ ಆದೇಶದಡಿಯಲ್ಲಿ IFSC ಅಥಾರಿಟಿಯನ್ನು ಗಾಂಧಿನಗರ್ಗೆ ನೀಡಲಾಗಿದೆ. ಓಕೆನಾ. ಸೊ ಈ IFSC ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್. ಸೊ ಪ್ರಸ್ತುತ ಗಿಫ್ಟ್ ಸಿಟಿ ಅನ್ನೋ ಒಂದು ಗಿಫ್ಟ್ ಸಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲಿ ಅಂತ ಹೇಳಿದರೆ, ಗುಜರಾತ್ನಲ್ಲಿ ಗಿಫ್ಟ್ ಸಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ. ಗಿಫ್ಟ್ ಅಂದರೆ ಈ ಗಿಫ್ಟ್ ಸಿಟಿಯಲ್ಲಿ ಇದು ಭಾರತದ ಭಾಗದಲ್ಲೇ ಇದ್ದರೂ ಇಲ್ಲಿ ಬರೀ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎನ್ ಔಟ್ಸೈಡ್, ಭಾರತದ ಹೊರಗಡೆ ಇದ್ದಂತೆ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಅಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಲೈಕ್ ಫಾರಿನ್ ಲ್ಯಾಂಡಲ್ಲಿ ನಡೆಯುತ್ತೆ. ಓಕೆನಾ. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಫಾರಿನ್ ಕರೆನ್ಸಿಯಲ್ಲಿ ನಡೆಯುತ್ತೆ, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸು. ಸೊ ಫಾರಿನ್ ಕಂಟ್ರಿಯ ಬ್ಯಾಂಕ್ಸ್ಗಳು ಬಂದು ಅಲ್ಲೇ ಸ್ಥಾಪನೆ ಮಾಡ್ಕೋಬೋದು. ಸೊ ಈ ಕಾನ್ಸೆಪ್ಟನ್ನು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ IFSC ಅಥವಾ ಆಫ್ಶೋರ್ ಸರ್ವಿಸ್ ಸೆಂಟರ್, ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಂತ ಕೂಡ ಕರೀತಾರೆ. ಸೊ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದನ್ನು ರೆಗ್ಯುಲೇಷನನ್ನು ಯಾರಿಗೂ ನೀಡಿರಲಿಲ್ಲ. RBI ಕೂಡ ರೆಗ್ಯುಲೇಟ್ ಮಾಡ್ತಿತ್ತು, SEBI ಕೂಡ ರೆಗ್ಯುಲೇಟ್ ಮಾಡ್ತಿತ್ತು. ಇವಾಗ ಅದಕ್ಕೆ ಅಂತ ಒಂದು ಸಪ್ರೇಟ್ ಅಥಾರಿಟಿಯನ್ನು ಸೆಟಪ್ ಮಾಡಲಾಗಿದೆ. ಓಕೆನಾ. ಸೊ ಭಾರತದಲ್ಲಿ ಎಲ್ಲೇ ಇನ್ನು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಸ್ ಓಪನ್ ಆದರೂ, ಈಗ ಗಿಫ್ಟ್ ಸಿಟಿಯಲ್ಲಿ ಒಂದಿದೆ, ಆ ರೀತಿ ಮುಂದೆ ಯಾವಾಗಾದ್ರು ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಸ್ ಓಪನ್ ಆದಾಗ ಅದರ ರೆಗ್ಯುಲೇಷನನ್ನು IFSC ಅಥಾರಿಟಿ ಮಾಡಲಿದೆ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. ಪಂಬನ್ ಬ್ರಿಡ್ಜ್ ಕನೆಕ್ಟ್ಸ್. ಪಂಬನ್ ಅನ್ನೋ ಬ್ರಿಡ್ಜ್ ಏನಿದೆ 1914ರಲ್ಲಿ ಸ್ಥಾಪನೆ ಆಗಿದ್ದು. ಸೊ ಇದು ಯಾವ 2 ರೀಜನನ್ನು ಕನೆಕ್ಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಮೈನ್ಲ್ಯಾಂಡ್ ಇಂಡಿಯಾ ಮತ್ತು ರಾಮೇಶ್ವರಂ. ಓಕೆನಾ, ಮೈನ್ಲ್ಯಾಂಡ್ ಇಂಡಿಯಾ ಮತ್ತು ರಾಮೇಶ್ವರಂ. ನೀವು ಇಲ್ಲಿ ನೋಡ್ಬೋದು, ಇದು ಪಂಬನ್ ಬ್ರಿಡ್ಜ್. ಸೊ ಈ ಪ್ರಸ್ತುತ ಜಾಗದಲ್ಲಿ ಭಾರತದ ಮೈನ್ಲ್ಯಾಂಡ್ ಏನಿದೆ ಅದನ್ನು ಮತ್ತೆ ಪಂಬನ್ ಐಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿ ರಾಮೇಶ್ವರಂ ಏನಿದೆ ಅಲ್ಲಿಗೆ ಕನೆಕ್ಟ್ ಮಾಡುತ್ತೆ ಈ ಬ್ರಿಡ್ಜ್. ಓಕೆನಾ. ಪಂಬನ್ ಐಲ್ಯಾಂಡ್, ಮೈನ್ಲ್ಯಾಂಡ್ ಇಂಡಿಯಾದಿಂದ ಪಂಬನ್ ಐಲ್ಯಾಂಡಿಗೆ ಕನೆಕ್ಟ್ ಮಾಡುವಂಥದ್ದು ಕೇಳಿದ್ರು ಪಂಬನ್ ಬ್ರಿಡ್ಜೇ. ಸೊ ಬಾಂದ್ರಾವರ್ಲಿ ಸೀ ಲಿಂಕ್ ಏನಿದೆ ಮುಂಬೈಯಲ್ಲಿ, ಅದು ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಭಾರತದ ಅತಿ ದೊಡ್ಡ ಸೀ ಬ್ರಿಡ್ಜ್ ಆಗಿತ್ತಿದು. ಈಗ ಬಾಂದ್ರಾವರ್ಲಿ ಸೀ ಲಿಂಕ್ ಏನಿದೆ ಅದು ಭಾರತದ ಅತಿ ದೊಡ್ಡ ಸೀ ಬ್ರಿಡ್ಜ್ ಆಗಿದೆ. ಓಕೆನಾ. ಈ ಪಂಬನ್ ಬ್ರಿಡ್ಜ್ ಇರೋದು ತಮಿಳ್ನಾಡಿನಲ್ಲಿ. ಸೊ ಅದು ರಾಮೇಶ್ವರಂಗೆ ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ರಾಮೇಶ್ವರದಿಂದ ನೀವು ಇನ್ನೂ ಕೆಳಗೆ ಹೋದರೆ ಧನುಷ್ಕೋಡಿ ಸಿಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ವಿಲ್ ರೀಚ್ ಶ್ರೀಲಂಕಾ ತಲುಪ್ತೀರಾ. ಓಕೆ, ಫೈನ್. 7ನೇ ಪ್ರಶ್ನೆಗೆ ಹೋಗೋಣ. ಬಾಬುಲ್ ಅನ್ನೋ ಒಂದು ಬಗ್ಗೆ ಚರ್ಚೆ ಇತ್ತು ನ್ಯೂಸ್ನಲ್ಲಿ, ಅದೇನು ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಮಾನ್ಸೂನ್ ಪ್ರೆಡಿಕ್ಷನ್ನು. ಭಾರತದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಬೆಂಗಳೂರಿನಲ್ಲಿ ಮತ್ತು UKಯ ಕೆಲವು ರಿಸರ್ಚರ್ಸ್ ಸೇರಿ ಈ ಒಂದು ಪರ್ಟಿಕ್ಯುಲರ್ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ. ಅದು ಬೇ ಆಫ್ ಬೆಂಗಾಲ್ ಬೌಂಡ್ರಿ ಲೈನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ, ಬೇ ಆಫ್ ಬೆಂಗಾಲ್ ಬೌಂಡ್ರಿ ಲೈನ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಭಾರತಕ್ಕೆ ಅತಿ ಹೆಚ್ಚು ಮಳೆ ಬರೋದು ಮಾನ್ಸೂನ್ನಿಂದಾಗಿ, ಸೌತ್ ವೆಸ್ಟ್ ಮಾನ್ಸೂನ್ನಿಂದ ಮಳೆ ಬರುತ್ತೆ. ಅತಿ ಹೆಚ್ಚು ಭಾರತ ಮಾನ್ಸೂನ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ಈ ಮಾನ್ಸೂನ್ ಪ್ರೆಡಿಕ್ಷನ್ ಎಷ್ಟು ಕರೆಕ್ಟಾಗಿರುತ್ತೋ ಅಷ್ಟು ನಾವು ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ಕೋಬೋದು, ಅಥವಾ ಅಗ್ರಿಕಲ್ಚರ್ನಲ್ಲಿ ಇನ್ನೂ ಹೆಚ್ಚು ಗ್ರೋತನ್ನು ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ಪರ್ಟಿಕ್ಯುಲರ್
ರಿಸರ್ಚರ್ಸ್ ಏನಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಮತ್ತು UK ಒಂದು ಯೂನಿವರ್ಸಿಟಿಯ ಕೆಲವು ರಿಸರ್ಚರ್ಸ್ ಸೇರಿ ಈ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ. ಅವ್ರು ಏನು ಕ್ಲೇಮ್ ಮಾಡ್ತಿದ್ದಾರೆ ಅಂದರೆ, ಇದರಿಂದ ಮಾನ್ಸೂನ್ ಪ್ರೆಡಿಕ್ಷನ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ, ನಾವು ಇನ್ನೂ ಏನಂತಾರೆ ಪರ್ಫೆಕ್ಟಾಗಿ ಪ್ರೆಡಿಕ್ಟ್ ಮಾಡ್ಬೋದು ಅಂತ ಕ್ಲೇಮ್ ಮಾಡಿದ್ದಾರೆ. ಓಕೆನಾ. ಸೊ ಇದ್ರ ಬಗ್ಗೆ ಕೇಳಿದರೆ ಇಟ್ಸ್ ರಿಲೇಟೆಡ್ ಟು ಮಾನ್ಸೂನ್ ಪ್ರೆಡಿಕ್ಷನ್. ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, MP-LAT ಸ್ಕೀಮ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್. ಸೊ MP-LAT ಸ್ಕೀಮ್ ಬಂದುಬಿಟ್ಟು, ಈಗ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರು MP ಇರ್ತಾರಲ್ವ, ಅವರಿಗೆ ಪ್ರತಿ ವರ್ಷ 5 ಕೋಟಿ ಹಣವನ್ನು ನೀಡಲಾಗುತ್ತೆ. ಪ್ರತಿ ವರ್ಷ 5 ಕೋಟಿ ಹಣ, ಅಂದರೆ 5 ವರ್ಷಕ್ಕೆ 25 ಕೋಟಿ ಹಣ ಇರುತ್ತೆ ಅವ್ರ ಹತ್ರ. ಸೊ ಅವರ ಅಡಿಯಲ್ಲಿರುವಂಥ DC ಯಾರಂದ್ರೆ ಅವರು ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿ ಬಂದಿರ್ತಾರೋ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು DC ಇರ್ತಾರೆ ಅವರಿಗೆ ಈ ಕೆಲವೊಂದು ಆ್ಯಕ್ಟಿವಿಟಿಗಳನ್ನ ಕ್ಯಾರಿ ಔಟ್ ಮಾಡಿ ಅಂಥೇಳಿ ಒಂದು ಪ್ರಪೋಸಲನ್ನು ಕೊಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ MP-LAT ಸ್ಕೀಮ್. ಈ ಸ್ಕೀಮನ್ನು MP-LAT ಸ್ಕೀಮ್ ಅಂತ ಕರೀತಾರೆ. ಈ ಒಂದು ಅದ್ರ ಬಗ್ಗೆ ಅಂದರೆ ಸಪ್ರೇಷನ್ ಆಫ್ ಪವರ್ಸ್, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟರ್ ನಡುವೆ ಸಪ್ರೇಷನ್ ಆಫ್ ಪವರ್ಸ್ ಇರಬೇಕು, ಅದನ್ನು ಇನ್ಫ್ರಿಂಜ್ ಮಾಡುತ್ತೆ ಅಂತ ಕ್ಲೇಮ್ ಮಾಡಿದ್ರು ಕೂಡ ಈ MP-LAT ಸ್ಕೀಮ್ ಈಗಲೂ ಕೂಡ ಕಾರ್ಯದಲ್ಲಿದೆ. ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದ್ರೆ, MP-LAT ಸ್ಕೀಮಲ್ಲಿರೋ ಫಂಡನ್ನು ಸರ್ಕಾರ COVID-19ಗೋಸ್ಕರ ಯೂಸ್ ಮಾಡಿಕೊಳ್ಳುತ್ತೆ ಅಂತ ಹೇಳಿತ್ತು. ಸೊ ಹಾಗಾಗಿ MP-LAT ಸ್ಕೀಮ್ ನ್ಯೂಸಲ್ಲಿತ್ತು. ಸೊ MP-LAT ಸ್ಕೀಮಲ್ಲಿ ಪ್ರತಿಯೊಬ್ಬ MP ಪ್ರತಿ ವರ್ಷ 5 ಕೋಟಿ ಹಣವನ್ನು ಆತನ ಅಡಿಯಲ್ಲಿರುವಂಥ ಸ್ಪರ್ಧೆ ಮಾಡುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವ ಡಿಸ್ಟ್ರಿಕ್ನಲ್ಲಿ ಯಾವುದಾದ್ರು ಕೆಲಸಕ್ಕೆ ಬಳಸ್ಕೋಬೋದು. ಓಕೆನಾ. ಸೊ ದಟ್ ಈಸ್ ಕಾಲ್ಡ್ MP-LAT ಸ್ಕೀಮ್. ಈ ಪರ್ಟಿಕ್ಯುಲರ್ ಸ್ಕೀಮ್ ಏನು ಯಾವ ಮಿನಿಸ್ಟ್ರಿ ಅಡಿಯಲ್ಲಿದೆ ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನೋ ಮಿನಿಸ್ಟ್ರಿ ಏನಿದೆ ಆ ಮಿನಿಸ್ಟ್ರಿಯಲ್ಲಿ ಈ MP-LAT ಸ್ಕೀಮ್ ಬರುತ್ತೆ. ಓಕೆನಾ. 9ನೇ ಪ್ರಶ್ನೆ ಹೋಗೋಣ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ವಾಸ್ ರೀಸೆಂಟ್ಲಿ ಪ್ಲೇಸ್ಡ್ ಅಂಡರ್ ದ ಮಿನಿಸ್ಟ್ರಿ ಆಫ್. ಸೊ ಇದು ಕೂಡ ಭಾಳ ನ್ಯೂಸ್ನಲ್ಲಿತ್ತು. ತಮಿಳ್ನಾಡಿನಲ್ಲಿ ಬಹಳ ಅಪೋಸಿಷನ್ ಬಂದಿತ್ತು ಇದಕ್ಕೆ. ಯಾಕೆಂತ ಹೇಳಿದರೆ CWMA ಏನಿದೆ ಇದನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಮೂಲಕ ಸ್ಥಾಪನೆ ಮಾಡಿತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸೊ ಅವರು ಬೇಸಿಕಲಿ ಕರ್ನಾಟಕದಿಂದ ತಮಿಳ್ನಾಡಿಗೆ ನೀರು ಹರಿವು ಏನಿದೆ ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ಈ ಅಥಾರಿಟಿಯನ್ನು ಸೆಟಪ್ ಮಾಡಲಾಗಿತ್ತು. ಸೊ ಅದನ್ನು ಇವಾಗ ಕೇಂದ್ರ ಸರ್ಕಾರ ಏನು ಮಾಡಿದೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಜಲಶಕ್ತಿ ಮಿನಿಸ್ಟ್ರಿ ಅಡಿಯಲ್ಲಿ ತಂದಿಟ್ಟಿದೆ. ಸೊ ಮೊದಲು ಜಲಶಕ್ತಿ ಮಿನಿಸ್ಟ್ರಿ ಇರಲಿಲ್ಲ, ವಾಟರ್ ರಿಸೋರ್ಸಸ್ ಇತ್ತು. ಸೊ ಅವಾಗ ಕೂಡ ಯಾವ್ದಾದ್ರು ಅಥಾರಿಟಿ ವಾಟರ್ ರಿಲೇಟೆಡ್ ಇದ್ದಾಗ ಅದನ್ನು ಡೈರೆಕ್ಟಾಗಿ ವಾಟರ್ ರಿಸೋರ್ಸಸ್ ಅಡಿಯಲ್ಲಿ ಪ್ಲೇಸ್ ಮಾಡಲಾಗ್ತಿತ್ತು. ಸೊ ಈಗಲೂ ಕೂಡ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಜಲಶಕ್ತಿ ಮಿನಿಸ್ಟ್ರಿ ಅಡಿಯಲ್ಲಿ ತಂದಿಡಲಾಗಿದೆ. ಸೊ ಇದಕ್ಕೆ ಎಸ್ಪೆಷಲಿ ತಮಿಳ್ನಾಡಿನಲ್ಲಿ ಭಾಳ ಅಪೋಸಿಷನ್ ಇದೆ. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ ಮಿನಿಸ್ಟ್ರಿ ಅಡಿಯಲ್ಲಿ ಬಂದಾದಮೇಲೆ ಆಟೋನಮಸ್ ಬಾಡಿ ಏನಾಗಿತ್ತು CWMA, ಅದರ ಆಟೋನಮಸ್ ಪ್ರಾವಿಷನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಮಿನಿಸ್ಟ್ರಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಲಾಗುತ್ತೆ. ಸೊ ಅದು ಕರ್ನಾಟಕಕ್ಕೆ ಫೇವರೇಬಲ್ ಆಗುತ್ತೆ ಅನ್ನೋ ಒಂದು ವಾದವನ್ನು ತಮಿಳ್ನಾಡಿನ ಅಪೋಸಿಷನ್ ಪಾರ್ಟಿಗಳು ಮಾಡ್ತಿದ್ದಾವೆ. ಸೊ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ 2018ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆದಾಗ ಸೃಷ್ಟಿಯಾಗಿತ್ತು. ಓಕೆನಾ. ಸೊ 9ನೇ ಪ್ರಶ್ನೆಗೆ ಉತ್ತರ ಜಲಶಕ್ತಿ ಮಿನಿಸ್ಟ್ರಿ ಅಡಿಗೆ ಪ್ಲೇಸ್ ಮಾಡಲಾಗಿದೆ, ಒಂದು ನೋಟಿಫಿಕೇಶನ್ ಮೂಲಕ ಪ್ಲೇಸ್ ಮಾಡಲಾಗಿದೆ. ಓಕೆ ಫೈನ್. 10ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಯುವರ್ ನಾಟ್ ರಿಟರ್ನ್ ಬೈ ಫೇಮಸ್ ಪೋಯೆಟ್ ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಅವರು ಇತ್ತೀಚೆಗೆ ತೀರೋದ್ರು. ಅವರು ಬರೆದಿರುವಂಥ ಕೆಲವೊಂದು ಕವನ ಸಂಕಲನಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದರಲ್ಲಿ ಯಾವುದೋ ಒಂದು ಅವರು ಬರೆದಿರೋದು ಅಂತ ಅಲ್ಲ, ಅದು ಯಾವುದು ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಸೊ ನಾನು ಇಲ್ಲಿ ಅದನ್ನು ಈ ಪ್ರಶ್ನೆಗೊಂದಕ್ಕೆ ನಾನು ಈ ಉತ್ತರವನ್ನು ನೀಡೋದಿಲ್ಲ. ಹುಡುಕಿ ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುವ ಸಾಹಸವನ್ನು ಮಾಡಬೇಕು. ಓಕೆನಾ. ಸೊ ಇದು ಇವತ್ತಿನ ಕ್ಲಾಸ್. ಹೋಪ್ಫುಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ ಇದೊಂದು ಪ್ರಯತ್ನ, ನಾವು ಇದ್ರ ಮುಂಚೆ ಈ ರೀತಿ ಮಾಡಿಲ್ಲ. ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ, ಇದರಿಂದ ನಿಮಗೆ ಬೆನಿಫಿಟ್ ಆಗ್ತಿದ್ರೆ ನಮ್ಮ ಮಾಡೋ ಪ್ರಯತ್ನ ಕೂಡ ಸಫಲವಾದಂತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಹಾಗೂ ಇದು ನಿಮ್ಗೆ ಸಹಾಯವಾಗುತ್ತೆ ಅಂತ ಅನಿಸಿದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ಅವರು ಕೂಡ ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ಳಿ. ಓಕೆ. ಸೊ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ಸೊ ನಮ್ಮ ವಿಡಿಯೋ ಅಪ್ಲೋಡ್ ಆದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಇನ್ನೂ ಫಾಲೋ ಮಾಡಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗುತ್ತೆ. ಸೊ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ, ಅಲ್ಲಿ ನೀವು ಇದರ PDFಗಳನ್ನು ಪ್ರತಿದಿನ 12 ಗಂಟೆ ಒಳಗಾಗಿ ಪಡ್ಕೋಬೋದು. ತದನಂತರ 5 ಗಂಟೆ ಒಳಗಾಗಿ ಈ ಅನಾಲಿಸಿಸ್ ವಿಡಿಯೋ ಬರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು.